ಬೆಂಗಳೂರಿನಲ್ಲಿ ಜಲಗಂಡಾಂತರ ಹನಿ ಹನಿ ನೀರಿಗೂ ತತ್ವಾರ ಶುರುವಾಗಿದೆ. ಜನಸಾಮಾನ್ಯರನ್ನ ಬಿಡಿ ಕೋಟಿ ಕೋಟಿ ರೂಪಾಯಿ ಕೊಟ್ಟುಬಿಟ್ಟು ಖರೀದಿ ಮಾಡಿದ ವಿಲ್ಲಾಗಳಿಗೆ ಕೂಡ ಈಗ ನೀರು ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ವಿಲ್ಲಾದವರು ತಮಗೆ ತಾವೇ ಕೆಲವೊಂದು ನಿರ್ಬಂಧಗಳನ್ನು ರೂಲ್ಸ್ಗಳನ್ನ ಫ್ರೇಮ್ ಮಾಡ್ಕೊಂಡಿದ್ದಾರೆ. ಆ ರೂಲ್ಸನ್ನು ಮೀರಿದ್ರೆ ಅದಕ್ಕೆ ದಂಡವನ್ನು ಕೂಡ ಹಾಕ್ತಾರಂತೆ. ಹಾಗಾದರೆ ಈ ವಿಲ್ಲಾಗಳ ಕಥೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನೀರಿನ ಕಣ್ಗಾವಲಿಗೆ ಸೆಕ್ಯೂರಿಟಿ ನೇಮಕ. ವಿಲ್ಲಾಗಳಲ್ಲಿ ನೀರಿನ ಬಳಕೆಗೆ 108 ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಅದ್ಯಾವ ಮಟ್ಟಿಗೆ ಕಾಡ್ತಿದೆ ಅಂದ್ರೆ ಸ್ಲಮ್, ಬಡಾವಣೆ, ಅಪಾರ್ಟ್ಮೆಂಟ್ ಸೇರಿದಂತೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಖರೀದಿಸಿರುವಂತಹ ವಿಲ್ಲಾಗಳಿಗೂ ಕೂಡ ಬಿಟ್ಟಿಲ್ಲ ನೀರಿನ ಬವಣೆ. ಅದರಲ್ಲೂ ಬೆಂಗಳೂರಿನ ವೈಟ್ಫೀಲ್ಡ್, ಕೆಆರ್ಪುರಂ, ಮಹದೇವಪುರ ಭಾಗದಲ್ಲಿ ನೀರಿನ ಸಮಸ್ಯೆ ಮಿತಿ ಮೀರಿದೆ. ಹೀಗಾಗಿ ನಗರದ ಕೆಲ ವಿಲ್ಲಾಗಳಲ್ಲಿ ನೀರಿನ ಬಳಕೆಗೆ ಕಂಡೀಷನ್ ಅನ್ನು ವಿಧಿಸಿದ್ದಾರೆ. ಹೆಚ್ಚು ನೀರಿನ ಬಳಕೆ ಮಾಡುವವರ ಮೇಲೆ ಕಣ್ಗಾವಲಿಗೆ ಸೆಕ್ಯೂರಿಟಿ ನೇಮಕ ಕೂಡ ಮಾಡಿದ್ದಾರಂತೆ. ಈಗ ಬೆಂಗಳೂರಿನ ನೀರಿನ ಸಮಸ್ಯೆ ಇಲ್ಲ, ಅವ್ಯವಸ್ಥೆ ತುಂಬಾ ಕಠಿಣವಾಗಿದೆ. ಇದು ಒಂದು ಗಂಭೀರವಾದಂತ ಪರಿಸ್ಥಿತಿ. ಒಂದು ಕಡೆ ಟ್ಯಾಂಕರ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ರೇಟ್ಸ್ ಜಾಸ್ತಿ ಆಗಿದೆ, ಯಾವ ಟೈಮಿಗೆ ಬರುತ್ತೋ ಗೊತ್ತಿಲ್ಲ. ನಾವು ನಮ್ಮ ಸಂಘಟನೆ ಮುಖಾಂತರ ಮೆಂಬರ್ಸ್ಗೆ ನೀರನ್ನ ಮಿತವಾಗಿ ಬಳಸಿ, ಅವಶ್ಯಕತೆ ಇದ್ದಷ್ಟೇ ಬಳಸಿ ಅಂತ ಹೇಳಿದೀವಿ. ಎಲ್ಲ ಅಪಾರ್ಟ್ಮೆಂಟ್ಸ್, ಮನೆಗಳು, ಪ್ರತಿಯೊಬ್ಬರು ಅವರ ಪರ್ ಪರ್ಸನ್ ಪರ್ ಡೇ ಯೂಸೇಜ್ ನ 100 ಲೀಟರ್ಸ್ಗಿಂತ ಕಡಿಮೆ ಉಪಯೋಗಿಸಬೇಕು. ತುಂಬಾ ಅಪಾರ್ಟ್ಮೆಂಟ್ಸ್ ಮತ್ತೆ ವಿಲ್ಲಾ ಸಮುದಾಯಗಳಲ್ಲಿ ಆಡಳಿತ ಮಂಡಳಿ ಸಭ್ಯರು ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ನೀರಿನ ಉಪಯೋಗ ಪರಿಶೀಲನೆ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ನೀರಿನ ಬಳಕೆ ಹೆಚ್ಚಾದ್ರೆ 5,000 ದಂಡವನ್ನು ವಸೂಲು ಮಾಡ್ತಿದ್ದಾರೆ ಅಂತಾನೆ ಕೇಳ್ಪಟ್ಟಿದ್ದೀನಿ. 22 ಕಿಲೋ ಲೀಟರ್ಸ್ ಪ್ರತಿ ವಿಲ್ಲಾಗೆ ನಿಗದಿಯಾಗಿದೆ. ಜೊತೆಗೆ ಕಾರನ್ನ ವಾಶ್ ಮಾಡೋದಂತೂ ಕೂಡ ಸೂಚನೆಯನ್ನ ಹೊರಡಿಸಲಾಗಿದೆ. ಒಂದು ವೇಳೆ ನಿಗದಿತ ನೀರಿಗಿಂತ ಹೆಚ್ಚುವರಿ ಬಳಕೆ ಮಾಡಿದ್ರೆ 5,000 ದಂಡ ಹಾಕುವುದಾಗಿ ಕೂಡ ಆಂತರಿಕ ರೂಲ್ಸ್ ಅನ್ನ ಮಾಡಿಕೊಂಡಿದೆ. ನಿಜಕ್ಕೂ ಬೆಂಗಳೂರಿನಲ್ಲಿ ಪರಿಸ್ಥಿತಿ ತೀರಾ ಬಿಗಡಾಯಿಸಿದೆ. 2-3 ತಿಂಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡೋದು ಪಕ್ಕಾ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.